ಈ ಆಕ್ಸಿಡೆಂಟ್ಗಳಿಗೆ ಪ್ರಮುಖ ಕಾರಣ ಏನು ಅಂತ ಸರ್? ದುಡ್ಡು ಕೊಟ್ಟು ಲೈಸೆನ್ಸ್ ಖರೀದಿ ಮಾಡಿರುವಂತ ಜನಗಳೇ ಹೆಚ್ಚು ರಸ್ತೆಯಲ್ಲಿ ಅಪಘಾತದಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ. ಲೈಸೆನ್ಸ್ ನೀಡುವ ಪ್ರಾಧಿಕಾರ ಎಷ್ಟು ಹೊಣೆಗಾರಿಕೆ ವಹಿಸುತ್ತೆ ಅಂತ ಈ ವಿಷಯದಲ್ಲಿ? 1988-89 ಒಂದು ಹೊಸ ಅಮೆಂಡ್ಮೆಂಟ್ ಆಗುತ್ತೆ. ಅಮೆಂಡ್ಮೆಂಟ್ ಇರೋವರೆಗೂ ಸ್ವಲ್ಪ ಡ್ರೈವಿಂಗ್ ಸ್ಕೂಲ್ ಲೈಸೆನ್ಸ್ ಗಳಿಗೆ ಹಿಡ್ತಾ ಇತ್ತು. ಸರ್, ನಮ್ಮ ದೇಶದಲ್ಲಿ ಆತರ ವ್ಯವಸ್ಥೆ ತರಕ್ ಆಗಲ್ವಾ? ಎಲ್ಲೋ ಒಂದ್ ಕಡೆ ಕೂಗು ಕೇಳಿಸ್ತಾ ಇದೆ, ಲಂಚ ನಮ್ಮ ಜನ್ಮ ಸಿದ್ಧ. ಆ ಲಂಚ ಇಷ್ಟೆಲ್ಲ ರಸ್ತೆ ಅಪಘಾತಗಳಿಗೆ ಕಾರಣ ಆಗಿದೆ. ಒಂದು ಲೈಸೆನ್ಸ್ ತಗೊಳೋದಿಕ್ಕೆ ಒಬ್ಬ ಗ್ರಾಹಕ ಅದನ್ನು ಎಷ್ಟು ಖರ್ಚಾಗುತ್ತೆ ಸರ್? ಒಂದು ಲರ್ನಿಂಗ್ ಲೈಸೆನ್ಸ್ ತಗೊಳ್ಳೋದಕ್ಕೆ 200 ರೂಪಾಯಿ ಇದೆ. ರಸ್ತೆ ಅಪಘಾತಗಳನ್ನ ಬಿಂಬಿಸ್ತಾರೆ ಹೊರತು ಅದರ ಪರಿಹಾರನ ಕಂಡಕ್ಕೆ ಹೊರಟಿಲ್ಲ. ಈ ಲಂಚದ ಪಿಡುಗು ಅಂತೇಳಿ ನಾವು ದೇಶ ತುಂಬಾ ಒದ್ದಾಡ್ತಾ ಇದೀವಿ. ಅದರಿಂದ ದೇಶ ಹಾಳಾಗೋಗಿದೆ, ಕಾನೂನು ಹಾಳಾಗೋಗಿದೆ, ಕಾನೂನು ಸುವ್ಯವಸ್ಥೆ ಹಾಳಾಗೋಗಿದೆ, ರಕ್ಷಣೆ ಇಲ್ದಂಗೆ ಆಗಿದೆ ಅಂತೇಳಿ ಆ ಪಿಡುಗು ನಮ್ಮ RTO ಆಫೀಸ್ ಕೂಡ ಅದ್ಭುತ. ಸಾರ್ವಜನಿಕರಿಗೆ ಏನು ಸಿಗ್ಬೇಕೋ ಅದು ಸಿಗದೆ ಇದ್ದಾಗ ಅದೇನಾಗುತ್ತೆ, ಶಿಕ್ಷಣ ಆಗಲ್ಲ. ಅದು ಎಲ್ಲಿ ಯಾರಿಗೆ ಏನನ್ನ ತಲುಪಿಸ್ಬೇಕೋ ಅದು ಲಂಚ ಮಾಫಿ ಮಾಡ್ತಾ